ನಟ ಸುಶಾಂತ್ ಸಿಂಗ್ ರಜಪೂತ್ ಜೂನ್ 14ನೇ ತಾರೀಕು ನೇಣು ಹಾಕಿಕೊಂಡ ಅಥವಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು. ಅದಾದ್ಮೇಲೆ ಆದಂಥ ಮಹತ್ತರ ಬೆಳವಣಿಗೆ. ಸುಶಾಂತ್ ಸಿಂಗ್ ಸಾವು ಅದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ, ಇವತ್ತು ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು ಬರುತ್ತೆ. 2 ತಿಂಗಳಿನಿಂದ ದೊಡ್ಡ ಮಟ್ಟದಲ್ಲಿ ಎಲ್ಲರ ನಿದ್ದೆಗೆಡಿಸಿದ ಇಡೀ ಪ್ರಕರಣ. ಭಾರೀ ತನಿಖೆ ನಡೀತಾ ಇದೆ. ಮುಂಬೈ ಬಿಹಾರ ಪೊಲೀಸರಿಂದಲೂ ಕೂಡ ತನಿಖೆಯ ವಿವಿಧ ಹಂತಗಳಲ್ಲಿ ಈ ತನಿಖೆ ಅಂತೂ ನಡೀತಾ ಇದೆ. ಪ್ರಕರಣದಲ್ಲಿ ಪ್ರವೇಶ ಮಾಡಿರೋದು ಇಡಿ ಮತ್ತು ಸಿಬಿಐ. ಬ್ರೇಕಿಂಗ್ ನ್ಯೂಸ್. ಇಡಿ ಜಾರಿ ನಿರ್ದೇಶನಾಲಯದಿಂದ ಈಗಾಗಲೇ ಹಲವಾರು ವಿಚಾರಣೆ ಆಗಿದೆ. ನಟಿ ರಿಯಾ ಚಕ್ರವರ್ತಿ ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು ಇಡಿ ದಾಖಲಿಸಿಕೊಂಡಿದೆ. ಹಲವರ ಬೆವರಳಿಸೋದಕ್ಕೂ ಕೂಡ ಸಜ್ಜಾಗಿದ್ದಾರೆ ಸಿಬಿಐನವರು. ಆತ್ಮಹತ್ಯೆಯಾದರೂ ಪ್ರಚೋದನೆ ಯಾರದ್ದು? ನಾನಾಗಲೇ ಬ್ರೇಕ್ ಮುಂಚೆ ಮಾತಾಡ್ತಿದ್ನಲ್ಲ, ರಿಯಾ ಚಕ್ರವರ್ತಿ ವಿರುದ್ಧ ಒಂದಲ್ಲ ಎರಡಲ್ಲ 6-7 ಕೇಸ್ ದಾಖಲಾಗಿದೆ. ಅದು 306 ಇಂದ ಹಿಡಿದು 341 ಇಂದ ಹಿಡಿದು 342 ಇಂದ ಹಿಡಿದು 380 ಇಂದ ಹಿಡಿದು 406 ಇಂದ ಹಿಡಿದು 420 ಇಂದ ಹಿಡಿದು ಇವೆಲ್ಲವೂ ಕೂಡ ರಿಯಾ ಚಕ್ರವರ್ತಿ ವಿರುದ್ಧ ದಾಖಲಾದಂತಹ ಭಾರತೀಯ ದಂಡ ಸಂಹಿತೆಯ ಹಲವಾರು ಸೆಕ್ಷನ್ಸ್ಗಳು. ಸೊ ಹಾಗಾಗಿ ಸುಶಾಂತ್ ಅವರ ಆತ್ಮಹತ್ಯೆಗೆ ಕಾರಣ ಆದ್ರೂ ಏನು, ಇದೆಲ್ಲವೂ ಕೂಡ ಗೊತ್ತಾಗಬೇಕು. ಬ್ರೇಕಿಂಗ್ ನ್ಯೂಸ್. ಈ ತನಿಖೆಯಿಂದ ಬಯಲಾಗ್ತಾ ಇದೆ, ಪ್ರತಿದಿನ ಒಂದೊಂದು ಸತ್ಯ ಹೊರಗೆ ಬರ್ತಕ್ಕೆ ಶುರುವಾಯಿತು. ಬಿಕಾಸ್ ನೋಡ್ತಾ ಇದ್ವಲ್ಲ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ. ಸಂಬಂಧಗಳು, ಹಣಕಾಸಿನ ವ್ಯವಹಾರ ಬಹಿರಂಗ ಆಗ್ತಾ ಹೋಯಿತು. ಯಾರ ಜೊತೆ ಏನ್ ಸಂಬಂಧ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕು. ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಈ ಕ್ಷಣ ಮಹತ್ತರವಾದಂತಹ ಬೆಳವಣಿಗೆ. ಹಣಕಾಸಿನ ವಿಚಾರ ಕೂಡ ಇಲ್ಲಿ ಪ್ರಸ್ತಾವನೆ ಆಗ್ತಾ ಹೋಗುತ್ತೆ. ನಾನಾಗಲೇ ಹೇಳಿದ್ನಲ್ಲ 420 ಅನ್ನೋ ಸೆಕ್ಷನ್ ಅಂತ ಮೋಸ ಮಾಡಿದ್ದಾರೆ, ಅಪ್ರಾಮಾಣಿಕವಾಗಿ ಆಸ್ತಿಯ ಇನ್ನೊಂದು ಕಡೆ ಬಂದಿದೆ ಅನ್ನೋದು ಕೂಡ ಆ ಪ್ರಕರಣದಲ್ಲಿ ದಾಖಲಾಗುತ್ತೆ. ಜೊತೆಗೆ ತಾವು ಇದ್ದಂತಹ ಮನೆಯಲ್ಲೇ ಕಳ್ಳತನ ಮಾಡಿದ್ದಾರೆ ಅನ್ನೋದು ಕೂಡ ಈ ಪ್ರಕರಣದಲ್ಲಿ ದಾಖಲಾಗುತ್ತೆ. ಅದು 380 ಪ್ರಕಾರ. ಇನ್ನು 406 ವಿಶ್ವಾಸಾರ್ಹ ಉಳಿಸ್ಕೊಳ್ಳದೆ ಇರುವಂತಹ ಕೆಲಸ ಮಾಡಿದ್ದಾರೆ. ಹೀಗೆ ಹಲವಾರು ಕೇಸ್ಗಳು ದಾಖಲಾಗ್ತಾ ಹೋಗುತ್ತೆ. ಹಾಗಾಗಿನೇ ಅಲ್ಲಿ ಏನು ವ್ಯವಹಾರ ನಡೀತು, ರಿಯಾ ಜೊತೆಗಿನ ಹಣಕಾಸಿನ ವ್ಯವಹಾರ ಏನು, ಬಿಕಾಸ್ ಬಹಳ ಕಡಿಮೆ ಅವಧಿಯಲ್ಲಿ ಕೋಟ್ಯಾಂತರ ರೂಪಾಯಿ ಸುಶಾಂತ್ ಸಿಂಗ್ ರಜಪೂತ್ ಇಂದ ರಿಯಾ ಚಕ್ರವರ್ತಿಗೆ ಹೋಗುತ್ತೆ ಅಂದಾಗ ಎಲ್ಲರ ಕಣ್ಣು ಆ ಕಡೆ ಹೋಗುತ್ತೆ. ಏನು ನಡೀತು, ಹಾಗಿದ್ರೆ ಏನೇನಾಗ್ತಿದೆ ಅಂತ ಎಲ್ಲ ಇಂಚಿಂಚು ಮಾಹಿತಿ ಕಲೆ ಹಾಕ್ತಾ ಇದೆ ಜಾರಿ ನಿರ್ದೇಶನಾಲಯ. ರಿಯಾ ಹೇಳಿಕೆ ದಾಖಲಿಸಿಕೊಂಡಿತ್ತು ಇಡಿ. ರಿಯಾ ಸಹೋದರ ಶೌವಿಕ್ಗೆ ಇಡಿ ಡ್ರಿಲ್ ಮಾಡಿತ್ತು. ಹಲವು ಮಾಹಿತಿಯನ್ನು ಕಲೆ ಹಾಕಿದೆ ಜಾರಿ ನಿರ್ದೇಶನಾಲಯ. ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ನೋಡೋರು ನಮಗೂ ಹಲವಾರು ಅನುಮಾನಗಳು ಬಂದ್ಬಿಡುತ್ತೆ. ಏನಿದು ಇಷ್ಟೊಂದು ದುಡ್ಡೆಲ್ಲ ಯಾಕೆ ವರ್ಗಾವಣೆ ಆಗುತ್ತೆ, ಆ ಕಾಸಿನ ಹಿಂದಿರುವ ರಹಸ್ಯ ಏನು ಅಂತ ಬರ್ತಾ ಇದೆ ನೋಡಿ. ಕಾಸಿನ ಅಂದರೆ ರಿಯಾ ಚಕ್ರವರ್ತಿ ಎನ್ನುವ ನಟಿನ ಕಾಸಿನ ಹಿಂದಿರುವಂತಹ ರಹಸ್ಯ. ಐ ಟಿ ರಿಟರ್ನ್ಸ್ ಅಫ್ಕೋರ್ಸ್ ನಾವೆಲ್ಲರೂ ಕೂಡ ಫೈಲ್ ಮಾಡೇ ಮಾಡ್ತೀವಿ. ಯಾರ್ಯಾರು ದುಡ್ಡನ್ನು ಸಂಪಾದನೆ ಮಾಡ್ತಿದ್ದಾರೆ ಐ ಟಿ ರಿಟರ್ನ್ಸ್ ಪ್ರತಿ ವರ್ಷ ಕೂಡ ಅಂದರೆ ರಿಟರ್ನ್ಸ್ ಫೈಲ್ ಮಾಡೇ ಮಾಡ್ತೀವಿ. ಈ ಐ ಟಿ ರಿಟರ್ನ್ಸ್ನಲ್ಲಿ ಗೊಂದಲ ಇದೆ. 2017-18ಕ್ಕೆ ಮಾತ್ರ ಐ ಟಿ ರಿಟರ್ನ್ಸ್ ಸಲ್ಲಿಕೆ ಆಗಿದೆ. 17-18ರಲ್ಲಿ 18,75,000 ಗಳಿಕೆ. ನೋಟ್ ಡೌನ್ ಮಾಡ್ಕೊಂಡಿದ್ವಿ. 17-18 ಇಸ್ವಿ 18,75,000 ರೂಪಾಯಿ ಆಕೆಯ ಗಳಿಕೆ. 18-19ರಲ್ಲಿ 18,23,000 ರೂಪಾಯಿ ಗಳಿಕೆ. ರಿಯಾ ಸ್ಥಿರಾಸ್ತಿ ಮೌಲ್ಯ ಏರಿಕೆ ಆಗಿದ್ದು 96,281ರಿಂದ 9,05,597ಕ್ಕೆ ಏರಿಕೆ. ಕೆಲ ಕಂಪನಿಗಳಲ್ಲಿ ರಿಯಾ ಷೇರು ಹೂಡಿಕೆ ಮಾಡಿದ್ದಾರೆ. 2017-2018ರಲ್ಲಿ ಈ ಷೇರು ಮೌಲ್ಯ ಏರಿಕೆ ಆಗಿದೆ. 37,05,727 ಎಕ್ಸಾಕ್ಟ್ ಅಮೌಂಟ್ ಇದು. ಇಲ್ಲಿಂದ 42,06,338ಕ್ಕೆ ಇದು ಏರಿಕೆ ಕಾಣುತ್ತೆ. ದೊಡ್ಡ ಮಟ್ಟದ ಹಣಕಾಸು ವ್ಯವಹಾರ ಕೂಡ ಇಲ್ಲೆಲ್ಲೂ ದಾಖಲಿಸಿಲ್ಲ. ಸೊ ಐ ಟಿ ರಿಟರ್ನ್ಸ್ ITRನಲ್ಲಿ ಈ ವ್ಯವಹಾರ ದಾಖಲಾಗಿಲ್ಲ. ಇದು ಮಗದೊಂದು ಕಡೆ ಎಲ್ಲ ದೃಷ್ಟಿಕೋನದಲ್ಲಿ ಎಂಕ್ವೈರಿ ಮಾಡ್ತಿರೋದ್ರಿಂದ ಮಗದೊಂದು ಕಡೆ ಯಾರಿಗೆ ಆಗಲಿ ಅನುಮಾನಗಳು ದಾಖಲಾಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಎಂಕ್ವೈರಿ ಕೂಡ ನಡೀತಾ ಹೋಗುತ್ತೆ. ಯಾಕೆ ರಿಯಾ ಮೇಲೆ ಅನುಮಾನ, ಏನಿದೆ ಅಲ್ಲಿ ಅಂದರೆ ಆಸ್ತಿ ಪತ್ರದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಏನಿದೆ ಅನುಮಾನಕ್ಕೆ ಕಾರಣ? ಆಸ್ತಿ ಪತ್ರವನ್ನು ನೀಡೋದಕ್ಕೆ ರಿಯಾ ಒಪ್ಪೋದಿಲ್ಲ. ನೀವು ಕರೆಕ್ಟಾಗಿದ್ದ ಮೇಲೆ
ಅದು ನೀವು ಕೊಡಿ ಅಲ್ಲ ನೋಡ್ತೀವಿ ಎಂದಾಗ ಅದನ್ನು ಕೊಡುವಂಥ ಕೆಲಸ ಮಾಡಿದಿದ್ರೆ ಅನುಮಾನ ಬರ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಪಾಯಿಂಟ್ ನಂಬರ್ 1, ಆಸ್ತಿ ಪತ್ರ ನೀಡೋದಕ್ಕೆ ರಿಯಾ ನಿರಾಕರಿಸ್ತಾರೆ. ಆಸ್ತಿ ಖರೀದಿಗೆ ಹಣ ಕೊಟ್ಟವರು ಯಾರು? ಇದಕ್ಕೆ ಉತ್ತರ ಸಿಗೋದಿಲ್ಲ. ಆ ಪ್ರಮಾಣದಲ್ಲಿ ಆಸ್ತಿ ಆಯಿತು ಅಂದಾಗ ಅದಕ್ಕೆ ಹಣ ಯಾರು ಕೊಟ್ಟಿರ್ಬೇಕಲ್ಲ, ಯಾವುದೋ ಸೋರ್ಸ್ ಇರಲೇಬೇಕಲ್ಲ. ಆ ಸೋರ್ಸ್ ನೀವು ತೋರಿಸಿಲ್ಲ IT ರಿಟರ್ನ್ಸ್ಗೆ, ಆ ಸೋರ್ಸ್ ಗೊತ್ತಿಲ್ಲ, ನಿಮ್ಗೆ ಹೇಳೋಕೆ ರೆಡಿ ಇಲ್ಲ ಅಂದಾಗ ಅನುಮಾನ ಬರುತ್ತೆ. ನೆಕ್ಸ್ಟ್ ಲೆಟ್ಸ್ ಗೋ ಮೂವ್ ಆನ್. ಹಣ ಕೊಟ್ಟಿದ್ದು ಯಾರು ಅನ್ನೋ ಪ್ರಶ್ನೆ ಕಾಡುತ್ತೆ. ಇದನ್ನು ರಿಯಾ ಅವ್ರು ಬಾಯೇ ಬಿಡ್ತಿಲ್ಲ. ಎನ್ಕ್ವೈರಿ ಅಫ್ಕೋರ್ಸ್ ಆಗಿದೆ ನಿಜ, ಆದರೆ ಇದಕ್ಕೆ ಬಾಯಿ ಬಿಟ್ಟಿಲ್ಲ. ಯಾವ ರೀತಿ ಹಣ ಸಂದಾಯ ಆಗಿದೆ ಇದಕ್ಕೆ ಕ್ಲಾರಿಟಿ ಇಲ್ಲ, ಸ್ಪಷ್ಟತೆ ಇದಕ್ಕಿಲ್ಲ. ಹಾಗಾಗಿ ಅನುಮಾನ ಮತ್ತೆ ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆಂದರೆ ಎಲ್ಲೂ ಕ್ಲಾರಿಟಿ ಸಿಗದಾಗ ಡೆಫಿನೆಟ್ ಆಗಿ ಹೌದಲ್ವಾ ಇರ್ಬೋದಲ್ವಾ ಶುರುವಾಗುತ್ತೆ ಅನುಮಾನಗಳು. ಮತ್ತಷ್ಟು ಕುತೂಹಲಕೆಡ ಮಾಡಿಕೊಳ್ಳಿ. ರಿಯಾಗೆ ಯಾರಾದರೂ ಹಣ ಕೊಟ್ಟಿದ್ರೆ ನನಗೆ ಇಂಥ ಸೋರ್ಸಿಂದ ಇಲ್ಲಿಂದ ಇವ್ರು ಕೊಟ್ಟರು ಅದಕ್ಕೆ ಇದನ್ನು ಮಾಡಿದೆ ಅಂತ ಹೇಳ್ಬೋದಾಗಿತ್ತು. ಆದರೆ ಹಣ ಕೊಟ್ಟವ್ರು ಯಾರು? ಬಿಗ್ ಕ್ವಶನ್ ಮಾರ್ಕ್. ಆನ್ಸರ್ ಗೊತ್ತಿಲ್ಲ. ಮತ್ತು ಹೇಗೆ ಫಂಡ್ ಮಾಡಿದ್ರು? ನೀವೇನಾದರೂ ಬೇರೆ ಬೇರೆ ರೀತಿಯ ಬಿಸ್ನೆಸ್ ಮಾಡ್ತಿದ್ದೀರಾ, ಅಥವಾ ನಿಮ್ಮದೇ ಆದಂಥ ಚಾರಿಟಿ ಇದ್ರೆ ಅಥವಾ ಇನ್ನೇನೋ ನಡೆಸ್ತಿದ್ದೀರಾ, ಅಥವಾ ಬೇರೆ ಏನಾದ್ರು ಕಾರ್ಯಕ್ರಮ ಮಾಡ್ತಿದ್ದೀರಾ, ಇದಕ್ಕೆ ಫಂಡ್ ರೈಸ್ ಮಾಡಿದ್ರಾ, ಅಥವಾ ಇನ್ಯಾರೋ ನಿಮಗೆ ಫಂಡ್ ಕೊಟ್ಟಿದ್ದನ್ನು ಕೆಲಸ ಮಾಡಿಸ್ತಿದ್ದಾರಾ? ಅದಕ್ಕೆ ಹೇಳೋಕೆ ರೆಡಿ ಇಲ್ಲ. ಯಾರು ಕೊಟ್ಟರು, ಹೇಗೆ ಬಂತು, ಯಾವುದಕ್ಕೂ ಮಾಹಿತಿ ಇಲ್ಲ. ಲೆಟ್ಸ್ ಮೂವ್ ಆನ್. ರಿಯಾ ಅವರ ಸ್ಥಿರಾಸ್ತಿ 10 ಪಟ್ಟು ಹೆಚ್ಚಾಗಿದ್ಯಾಕೆ? ಏನೋ ಆಯಿತು, ಮಾರ್ಕೆಟ್ ಬೆಳವಣಿಗೆ ಅದಕ್ಕೆ 2 ಪಟ್ಟು ಆಯಿತು, 3 ಪಟ್ಟು ಆಯಿತು ಅಂದರೆ ಒಪ್ಕೊಳ್ಳೋಕೆ ಮನಸ್ಸಿಲ್ಲದೆ ಇದ್ದರೂ ಒಪ್ಕೊಳ್ಳುವಂಥ ಸಂದರ್ಭ ಬಂದರೂ ಒಂದು ಲಾಜಿಕಲಿ ಹೂ ಅನ್ಬೋದೇನೋ. ಆದರೆ ಹೆಂಗದು ಸ್ಥಿರಾಸ್ತಿಯದಲ್ಲಿ 10 ಪಟ್ಟು ಹೆಚ್ಚಾಗುತ್ತೆ ಅನ್ನೋದು ಕ್ವಶನ್ ಮಾರ್ಕ್. ಆದಾಯಕ್ಕಿಂತ ಹೆಚ್ಚು ಆಸ್ತಿಯನ್ನು ಖರೀದಿ ಮಾಡಿದ್ದಾದರೂ ಏಕೆ? ರಿಯಾ ಚಕ್ರವರ್ತಿ ಎನ್ನುವಂಥ ನಟಿ ನಮ್ಮ ದೇಶದ ಅತಿ ದೊಡ್ಡ ನಟಿ. ಅವರಿಲ್ಲದೆ ಯಾವ ಶೋಗಳು ಆಗಲ್ಲ, ಫಿಲ್ಮ್ಗಳಾಗಲ್ಲ, ಭಾಳ ಬೇಡಿಕೆ, ಆಕೆ ಎಷ್ಟು ಕೇಳಿದ್ರು ಏನು ಬೇಕಾದ್ರೂ ಕೊಡ್ತಾರೆ ಅನ್ನುವ ರೇಂಜಲ್ಲಿದ್ದರೆ ತಲೆ ಕೆಡಿಸ್ಕೋಬಾರ್ದೇನೋ. ಆದರೆ ಹಂಗಲ್ಲ. ಸೊ ಹಾಗಾಗಿ ಅವರ ಆದಾಯ ಮತ್ತು ವ್ಯಯ ಏನು ನಾವು ಬ್ಯಾಲೆನ್ಸ್ ಶೀಟ್ ಕರಿತೀವಲ್ಲ, ಆ ಬ್ಯಾಲೆನ್ಸ್ ಶೀಟಲ್ಲಿ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಸೊ ರಿಯಾ ಅವರ ಖಾತೆ ಸೇರ್ತಾ ಇತ್ತಾ ಸುಶಾಂತ್ ಹಣ ಡಾಟ್ ಅನ್ನೋ ದೊಡ್ಡ ಕ್ವಶನ್ ಮಾರ್ಕ್. ಬಿಕಾಸ್ ಅದಕ್ಕೂ ಕೂಡ ಹಲವಾರು ವಾದ ಪ್ರತಿವಾದಗಳು ನಡೀತಾ ಇದೆ. ಸುಶಾಂತ್ ಸಿಂಗ್ ರಜಪೂತ್ ಅವರ ಅಕೌಂಟಿಂದ ಒಂದು ದೊಡ್ಡ ಮಟ್ಟದ ಮನಿ ಅಲ್ಲಿ ಹೋಗಿದೆ, ಒಂದಷ್ಟು ಕಡಿಮೆ ಅವಧಿಯಲ್ಲಿ ಆಗಾಗ ಅನ್ನೋದು ಒಂದು ವಾದ ನಡೀತಾ ಇದೆ. ಯಾಕೆ ರಿಯಾ ಆಸ್ತಿ ದಾಖಲೆಗಳನ್ನು ತೋರಿಸ್ತಾ ಇಲ್ಲ? ಇಫ್ ಯು ಕ್ಲಿಯರ್, ಇಫ್ ಯು ಆರ್ ಲೀಗಲಿ ಲಾಜಿಕಲಿ ಸಂಪಾದನೆ ಮಾಡಿದ್ದೆ ಆದರೆ ಅದು ನೀವು ಪೊಲೀಸರ ಮುಂದೆ ಇಡಬೇಕಾಗಿತ್ತು ಅನ್ನೋದಾದರೆ, ಅಥವಾ ಎನ್ಕ್ವೈರಿನಲ್ಲಿ ಇಡಿ ಮುಂದೆ ಇಡಬೇಕಾಗಿತ್ತು ಅನ್ನೋದಾದರೆ, ಯಾಕೆ ಇದೆಲ್ಲದಕ್ಕೂ ಕ್ಲಾರಿಟಿ ಸಿಗ್ತಾ ಇಲ್ಲ? ಸೊ ಒಂದಲ್ಲ ಎರಡಲ್ಲ ಹಲವಾರು ಪ್ರಶ್ನೆಗಳು ರೈಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ರಿಯಾ ಚಕ್ರವರ್ತಿ ವಿರುದ್ಧ ಹಲವಾರು ಆರೋಪಗಳು ಮತ್ತು ಅನುಮಾನಗಳು ಡಾಟ್ ಕ್ವಶನ್ ಮಾರ್ಕ್ಗಳು ಇವೆಲ್ಲವೂ ಕೂಡ ಒಂದು ಕಡೆ ಕಾಣಿಸ್ತಾನೆ ಇದೆ. ಇದು ಒಂದು ಸೆಟ್. ಲೆಟ್ಸ್ ಮೂವ್ ಆನ್. ಮಗದೊಂದು ಮಹತ್ತರವಾದಂತಹ ಬೆಳವಣಿಗೆ ತೋರಿಸ್ತೀನಿ ನಾನು. CBI FIR ರಿಯಾ ಚಕ್ರವರ್ತಿಯ ಏನೇನಾಯಿತು ಬೆಳವಣಿಗೆ? CBI FIR ಪ್ರಮುಖ ಆರೋಪಿ ಇಂದ್ರಜಿತ್ ಚಕ್ರವರ್ತಿ ಅಂದರೆ ರಿಯಾ ತಂದೆ. ಆ FIRನಲ್ಲಿ ರಿಯಾ ಚಕ್ರವರ್ತಿ ಹೆಸರಂತೂ ನೆನಪಿದೆ ಎಲ್ಲರಿಗೂ. ಇಂದ್ರಜಿತ್ ಚಕ್ರವರ್ತಿ ಹೆಸರು ನೆನಪಿಸ್ತಾ ಇದ್ದೀನಿ, ಅದು ರಿಯಾ ಅವರ ತಂದೆ. ಸಂಧ್ಯಾ ಚಕ್ರವರ್ತಿ ಮಗದೊಬ್ಬರು, ರಿಯಾ ಚಕ್ರವರ್ತಿ ಅವರ ತಾಯಿ. ಶ್ರುತಿ ಮೋದಿ ಇವ್ರು ಯಾರು? ಸುಶಾಂತ್ ಅವರ ಬಿಸ್ನೆಸ್ ಮ್ಯಾನೇಜರ್. ಕನ್ಫ್ಯೂಸ್ ಆಗಬೇಡಿ, ಬಿಕಾಸ್ ನಿಶಾಂತ್ ಒಂದು ಹೆಸರಿತ್ತಲ್ಲ, ಎಕ್ಸ್ ಮ್ಯಾನೇಜರ್. ಅಫ್ಕೋರ್ಸ್ ಆಕೆ ಕೂಡ ಇಲ್ಲ ಈಗ. ಇವ್ರ ಸಾಯಕ್ಕೂ ಅವ್ರ ಸಾಯಕ್ಕೂ ವಾರದ ಡಿಫ್ರೆನ್ಸ್. ಅದು ಇನ್ನೊಂದು ಪ್ರಕರಣ, ಅದು ಕೂಡ ನಡೀತಾ ಇದೆ. ಸೊ ಹಾಗಾಗಿ ಬಿಸ್ನೆಸ್ ಮ್ಯಾನೇಜರ್ ಅದು ಶ್ರುತಿ ಮೋದಿ. ಸ್ಯಾಮ್ಯುಯಲ್ ಮಿರಾಂಡಾ ಸುಶಾಂತ್ ಅವರ ಮಾಜಿ ಸಹಾಯಕ. ಎಲ್ಲರೂ ಬರ್ತಾರೆ ಟ್ರ್ಯಾಕ್ಗೆ. ಹಾಗಾಗಿ ಎಲ್ಲರ ವಿರುದ್ಧ ಕೂಡ ಎನ್ಕ್ವೈರಿಗಳು, ವಿಚಾರಣೆಗಳು ಎಲ್ಲವೂ ಕೂಡ CBI FIRನಲ್ಲಿ ಪ್ರಸ್ತಾಪ ಆಗುತ್ತೆ. ಇದು ರಿಯಾ ಅವರ ಕಾಸಿನ ರಹಸ್ಯದ ಬೇರೆ ಬೇರೆ ಮೂಲಗಳು. ಸೊ ಹಾಗಾಗಿ ಅದನ್ನು ಪತ್ತೆ ಹಚ್ಚುವುದಕ್ಕೆ, ಅದ್ರ ಬಗ್ಗೆ ಕ್ಲಾರಿಟಿ ತೆಗೆದುಕೊಳ್ಳೋದಕ್ಕೆ ಅಫ್ಕೋರ್ಸ್ CBI ಕೂಡ ಹಲವಾರು ದೃಷ್ಟಿಕೋನದಲ್ಲಿ, ಇಡಿ ಹಲವಾರು ದೃಷ್ಟಿಕೋನದಲ್ಲಿ ಇದನ್ನು ಎನ್ಕ್ವೈರಿ ಮಾಡ್ತಾ ಹೋಗುತ್ತೆ. ಒಂದು ಕಡೆ ಮಹಾರಾಷ್ಟ್ರ ಪೊಲೀಸರು ನಾವು ರೈಟ್ ಟ್ರ್ಯಾಕಲ್ಲಿ ಇದ್ದೀವಿ, ಎನ್ಕ್ವೈರಿ ಮಾಡ್ತಿದ್ದಾರೆ ಅಂತ. ಇನ್ನೊಂದು ಕಡೆ ಬಿಹಾರದ ಪಾಟ್ನಾ ಪೊಲೀಸರು ನಾವು ಮಾಡ್ತಾ ಇದ್ದೀವಿ ಎನ್ಕ್ವೈರಿ ಅಂತಿದ್ದಾರೆ. ಇನ್ನೊಂದು ಕಡೆ ಇಡಿ ಎನ್ಕ್ವೈರಿ ನಡೀತಾ ಇದೆ.
ಇನ್ನೊಂದು ಕಡೆ CBIನವರು ನಮಗೆ ಕೊಡಿ ಅಂತಿದ್ದಾರೆ. ಇಷ್ಟೆಲ್ಲವೂ ಕೂಡ ಇವತ್ತು 11 ಗಂಟೆಗೆ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು ಹೊರಗೆ ಬರುತ್ತೆ. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ 10 ಗಂಟೆಯಿಂದ ಎಲ್ಲ ಸಾವಿನ ರಹಸ್ಯದ ಎಲ್ಲ ಬೆಳವಣಿಗೆಯನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಇನ್ನೂ ಇದೆ, ಇಲ್ಲಿಗೆ ನಿಂತಿಲ್ಲ. ಅದರೊಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗಬೇಕಾಯ್ತು.